अलंध तालुक के सक्करगा गांव से एक बहुत ही सराहनीय और नई उम्मीद जगाने वाली खबर सामने आई है। गरीब और ज़रूरतमंद बच्चों के भविष्य को संवारने के लिए टीजीएस कंपनी ने एक बड़ी पहल की है। सक्करगा गांव के गवर्नमेंट हायर प्राइमरी और हाई स्कूल के बच्चों को शैक्षणिक सामग्री यानी पढ़ाई का सामान वितरित किया गया। आइए देखते हैं हमारी एक खास रिपोर्ट। अलंध तालुक के सक्करगा गांव में आज का दिन स्कूल के बच्चों के लिए बेहद खास रहा। टीजीएस मैनेजर जेसन विल्सन के मार्गदर्शन में सामाजिक जिम्मेदारी को निभाते हुए स्कूल के तमाम ज़रूरतमंद बच्चों को पढ़ाई की ज़रूरी चीज़ें वितरित की गईं। टीजीएस की तरफ से श्री लड्डापा सोमनाथ मुलगे ने ये ज़रूरी सामग्री बच्चों तक पहुंचाई। इस मौके पर श्री विरूपाक्षाया हिरेमठ ने टीजीएस कंपनी के इस सराहनीय कदम की काफ़ी तारीफ की। उन्होंने कहा कि ऐसे सामाजिक कार्यों से ज़रूरतमंद बच्चों का आत्मविश्वास बढ़ता है और उन्हें आगे बढ़ने की नई आशाएं मिलती हैं। वहीं श्री लड्डापा सोमनाथ मुलगे ने बताया कि टीजीएस कंपनी अलग अलग शहरों में ऐसे सामाजिक कल्याण के कार्य करती आ रही है। उनका मकसद सिर्फ एक है, गरीब और आर्थिक रूप से कमज़ोर बच्चों की पढ़ाई में कोई रुकावट न आए। कार्यक्रम में एक बहुत ही खूबसूरत संदेश दिया गया। एक छात्र को मिली शैक्षणिक मदद सिर्फ आज की ज़रूरत पूरी नहीं करती, बल्कि ये उसके आने वाले कल और भविष्य की एक मजबूत बुनियाद रखती है। इस खास कार्यक्रम में ग्राम पंचायत सदस्य श्री मल्लिकार्जुन अलगी, श्री लड्डापा सोमनाथ मुलगे, श्री विरूपाक्षया हिरेमठ, स्कूल के प्रधानाध्यापक, शिक्षण स्टाफ, एसडीएमसी सदस्य और गांव के बड़े लोग मौजूद रहे। सभी ने टीजीएस की इस पहल की दिल से सराहना की। किताब और पढ़ाई का सामान मिलने पर बच्चों के चेहरों पर जो मुस्कान थी वो देखने लायक थी। टीजीएस की ये पहल समाज में इंसानियत और एक दूसरे का हाथ थामने की एक बेहतरीन मिसाल है। ऐसी ही हर छोटी बड़ी खबर और गुलबर्गा की हर अपडेट के लिए जुड़े रहिए गुलबर्गा न्यूज़ के साथ। चैनल को सब्सक्राइब करें और बेल आइकॉन दबाना न भूलें। धन्यवाद। ಆ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ತಮ್ಮ ಒಂದು ಸಮ್ಮುಖದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೂ ಓದಲು ಅವಶ್ಯಕವಾಗಿರ್ತಕ್ಕಂಥ ಕಾಪಿ ಮತ್ತು ಪೆನ್ನು, ಪೆನ್ಸಿಲ್, ಪೌಚ್ ಅಂತಕ್ಕಂಥ ಕೆಲವೊಂದು ವಸ್ತುಗಳನ್ನು ಇವತ್ತಿನ ದಿವಸ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ ಸರ್ ಅವರಿಗೆ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಶುಭಾಶಯ ಕೋರಬೇಕು. ಮತ್ತು ಸರ್ಕಾರಿ ಶಾಲೆಗಳು ಉಳಿಬೇಕನ್ನುವ ಉದ್ದೇಶದಿಂದ ಇಲ್ಲಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ಯಾವತ್ತೂ ಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆಗೆ ಯಾವತ್ತೂ ಕೂಡ ಸಹಕಾರ ಮತ್ತು ಪ್ರೋತ್ಸಾಹ ಕೊಡ್ತಾ ಬಂದಾರ. ಇದೇ ರೀತಿ ಅವರ ಸಹಕಾರ ಪ್ರೋತ್ಸಾಹ ಇರಲಿ ಅಂತಕ್ಕಂಥ ಆಶಾಭಾವ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಲಾಡಪ್ಪ ಸೋಮನಾಥ್ ಮುಲ್ಗೆ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿ. ಒಂದೆರಡು ಏನ್ರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳು ಜೊತೆಗೆ ನಮ್ಮ ಊರಿನ ಯುವಕರು ಮತ್ತು ಶಾಲೆಯ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರಿಗೆ ಇಲ್ಲಿ ನಾನು ಅವರ ಸಮ್ಮುಖವಾಗಿ ಕೇಳಿಕೊಳ್ಳಲು ಬಯಸುತ್ತೇನೆ. ಜೊತೆಗೆ ಇಂದು ನಾನು ಇದೇ ಶಾಲೆಯಲ್ಲಿ 2001ರಲ್ಲಿ 7ನೇ ತರಗತಿ ಕಲಿಸಿ 2010ನೇ ತನಕ ಇಲ್ಲಿ ಸತ್ಸಂಬ ಶಾಲೆಯಲ್ಲಿ ಇಲ್ಲಿಂದ 5 ಕಿಲೋಮೀಟ್ರ್ ಹೋಗಿ ಅಲ್ಲಿ ನಡ್ಕೊಂತ ಶಾಲೆ ಕಲಿತವ್ರು ನಾವು. ಜೊತೆಗೆ 2004ರಲ್ಲೇ ಇಲ್ಲೇ ಹೈಸ್ಕೂಲ್ ಆಯಿತು, ನಾವು ಮಿಸ್ ಆಯಿತು. ನಾವು ಅಲ್ಲಿಂದ ನಡ್ಕೊಂತ ಹೋಗಿ ಬರಬೇಕಾಗಿತ್ತು, ಉಳಿದವ್ರು ಇಲ್ಲೇ ಆಗಬೇಕಾಗಿತ್ತು. ಸೊ ನಾವು ಸರ್ಕಾರ ಶಾಲೆಯಲ್ಲೇ ಕಲಿತು ಸರ್ಕಾರಿ ನೌಕರಿ ಆಗಿದ್ದೀನಿ ಅಂತಂದ್ರೆ ನನಗೆ ಈ ಸರ್ಕಾರಿ ಶಾಲೆ ಒಂದು ಮೂಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದಿನ ಸಮಯದಲ್ಲಿ ನಾವು ನೆಲದ ಮೇಲೆ ಕುತ್ಕೊಂತಿದ್ವಿ, ಕೆಳಗಡೆ ಡಸ್ಟ್ ಹತ್ತೋದು ಏನು ಹತ್ತೋದು ಗೊತ್ತಿರಲಿಲ್ಲ. ಆದರೂ ಕುತ್ಕೊಂಡು ಕಲಿಬೇಕನ್ನೋ ಉದ್ದೇಶ ನಮ್ಮದಾಗಿತ್ತು. ಈಗಿನ ವಿದ್ಯಾರ್ಥಿಗಳಿಗೆ ಏನದಪ್ಪ ಅಂತಂದ್ರೆ ಎಲ್ಲ ಸೌಕರ್ಯಗಳದ, ಎಲ್ಲ ಪೆನ್ನದ, ಇದು ಬಜೆಟ್ ಅದ, ಯಾರೇ ಮನೆಯೊಳಗೆ ಇರ್ತೀವಿ ಅಂತಕ್ಕಂಥ ಎಲ್ರಿಗೂ ಗೊತ್ತದ. ಪ್ರಯತ್ನ ಶೂನ್ಯ. ಅದೇನೋ ಒಂದು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರ, ಎಷ್ಟೇ ಸಮರ್ಥನಾದ ಶಿಕ್ಷಕನಿದ್ದರೂ ಅಭ್ಯಾಸ ಮಾಡದ ವಿದ್ಯಾರ್ಥಿ ಇಲ್ಲಪ್ಪ ಅಂತಂದ್ರ ಕಲಿತು ಉಪಯೋಗ ಇಲ್ಲ. ಸಮರ್ಥವಾದ ಶಿಕ್ಷಕನ ಆದ್ರೆ ಹುಡುಗ ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಅಲ್ಲೇನು ಬುದ್ಧಿಶಕ್ತಿ ಬೆಳವಣಿಗೆ ಆಗ್ತದೆ ಏನಪ್ಪ ಆಗಲ್ಲ. ದಯಮಾಡಿ ಹಾಗಾಗಿ ಇವರೆಲ್ಲರೂ ಕೂಡ ನಮಗೆ ಪ್ರೇರಣೆ, ನಿಮಗೂ ಕೂಡ ಪ್ರೇರಣೆ. ಆ ಒಂದು ಒಳ್ಳೆಯ ಹಾದಿಯಲ್ಲಿ ತಾವೆಲ್ಲರೂ ಕೂಡ ನಡೆದು ಈ ವರ್ಷ SSLC ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಸೂಚನೆ, ಎಲ್ಲ ವಿಶೇಷ ಶಿಕ್ಷಕರ ಚೆನ್ನಾಗಿ ಕಲಿಸ್ತಾರ. ಒಂದು ವೇಳೆ ನಿಮಗೆ ಕಲಿಸೋದು ಕಡಿಮೆ ಆಯ್ತು ಅಂದ್ರೆ ಇನ್ನೊಂದು ವಿಶೇಷವಾಗಿ ಅವ್ರಿಗೆ ಕೇಳ್ರಲ್ಲ, ಇದು ನಮ್ಗೆ ತಿಳಿಯಲ್ಲ ಸರ್, ಒತ್ತಿ ಹೇಳ್ರಿ ಅಂತೇಳಿ
ಆ ರೀತಿ ನೀವು ಒಂದು ಆ ವಿಷಯಗಳನ್ನು ಸದುಪಯೋಗಪಡಿಸ್ಕೊಂಡು ಈ ವರ್ಷ ನೀವು SSLC ರಿಸಲ್ಟ್ ಚೆನ್ನಾಗಿ ಮಾಡಿದ್ರಪ್ಪ ಅಂತಂದ್ರೆ ಇಡೀ ಸುತ್ತಮುತ್ತ ಹಳ್ಳಿಗೆ ಈ ಶಾಲೆ ಮಾದರಿ ಆಗ್ತದ. ಹಾಗಾಗಿ ಮಕ್ಕಳ ಸಂಖ್ಯೆ ಹೆಚ್ಚಾಯ್ತಪ್ಪ ಅಂತಂದ್ರೆ ಹೊಸದಾಗಿ ಶಿಕ್ಷಕರು ಕೂಡ ಬರ್ತಾರೆ ಮತ್ತು ಅನೇಕ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಅನುಕೂಲ ಆಗ್ತಾವ. ಹಾಗಾಗಿ 10ನೇ ತರಗತಿಯ ವಿದ್ಯಾರ್ಥಿಗಳು ನೀವು ಆದಷ್ಟು ಹೆಚ್ಚಿಗೆ ಅಭ್ಯಾಸ ಮಾಡಬೇಕು. ನೀವು ಪಾಸ್ ಆದ್ರಪ್ಪ ಅಂತಂದ್ರೆ ನಮ್ಮ ಶಿಕ್ಷಕರ ಹೆಸರು ಉಳಿಸ್ತೀರಿ, ನಮ್ಮ ಶಾಲೆ ಹೆಸರು ಉಳಿಸ್ತೀರಿ ಮತ್ತು ಊರಿನ ಹೆಸರು ಉಳಿಸ್ತೀರಿ. ಯಾಕಂದ್ರೆ ಈ ವರ್ಷ ಉನ್ನತೀಕರಿಸಿದ ಪ್ರೌಢಶಾಲೆಯಲ್ಲಿ ಉಳಿದಿರ್ತಕ್ಕಂಥ 5 ಶಾಲೆಗಳಲ್ಲಿ ಮಾತ್ರ 4 ಶಾಲೆ, 4 ಶಾಲೆದಾಗೆ ಅತಿ ಹೆಚ್ಚು ಸ್ಟ್ರೆಂತ್ ಇರೋದು ನಮ್ಮ ಶಾಲೆಗೆ. ಹಾಗಾಗಿ ಅದಕ್ಕೆಲ್ಲರೂ ಸಹಕಾರ ಅದ, ತಾವು ಕೂಡ ನಮ್ಮ ಸಹಕಾರ ಅದ. ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ನಾವು ಪ್ರೋತ್ಸಾಹ ಕೊಡ್ತೀವಿ, ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡಿದ್ರಪ್ಪ ಅಂತಂದ್ರೆ ಯಾರು ಕೂಡ ಫೇಲ್ ಆಗಿದ್ದ ಇತಿಹಾಸದಲ್ಲಿ ಇಲ್ಲ. ದಯಮಾಡಿ SSLC ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿ ವಿನಂತಿ, ಈ ಸಂದರ್ಭದಲ್ಲಿ ತಾವು ಹೆಚ್ಚಿನ ರೀತಿಯಲ್ಲಿ ಓದಿ ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟು ಊರಿನ ಹೆಸರು ತರಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೂಡ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತೀವಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.